1 ವರ್ಷದ ಹಸುಗೂಸನ್ನ ದೈಹಿಕವಾಗಿ ಹಿಂಸಿಸಿ ಕೊಲೆ ಮಾಡಿರುವಂತಹ ಘೋರ ಘಟನೆಯೊಂದು ಕೇರಳದಲ್ಲಿ ಬೆಳಕಿಗೆ ಬಂದಿದೆ. ತಾಯಿ ಅಖಿಲ ಮತ್ತು ಆಕೆಯ ಲಿವ್ ಇನ್ ಸಂಗಾತಿ ಅಷ್ಕರ್ ಬಂಧಿತ ಆರೋಪಿಗಳು. ಈಕೆಗೆ ಮೊದಲೇ ಒಂದು ಮದುವೆಯಾಗಿತ್ತು. ಈ ಮಗು ಕೂಡ ಮೊದಲನೇ ಗಂಡನದ್ದೇ. ಆದರೆ ಈಕೆಯ ಮೊದಲ ಪತಿಯ ಸಾವಿನ ನಂತರ ಮಗುವನ್ನ ಅಜ್ಜಿ ನೋಡಿಕೊಳ್ತಾ ಇದ್ರು. ಆದರೆ ಅಖಿಲ ಅಷ್ಕರ್ ಜೊತೆ ಹೋಗುವಾಗ ಮಗುವನ್ನ ಕರೆದುಕೊಂಡು ಹೋಗಿದ್ದಾಳೆ. ಶುಕ್ರವಾರದಂದು ಮಗು ಪ್ರಜ್ಞಾಹೀನ ಸ್ಥಿತಿಗೆ ತಲುಪಿದಾಗ ಮಗುವನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ವೈದ್ಯರು ಮಗು ಮೃತಪಟ್ಟಿದೆ ಎಂದು ತಿಳಿಸಿದ್ದಾರೆ. ಮಗುವಿನ ಮುರಿದ ಕೈಗಳು ಹಾಗೂ ಗಾಯಗಳನ್ನು ಗಮನಿಸಿದ್ದ ಅಜ್ಜಿ ಪೊಲೀಸರಿಗೆ ದೂರು ನೀಡಿದ್ದು, ಈ ಆಧಾರದ ಮೇಲೆ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಈ ವೇಳೆ ಆರೋಪಿ ಅಷ್ಕರ್ ಮಗು ಹಾಲು ನೀರು ಕುಡಿದು ಮಲಗಿದ ನಂತರ ಇದ್ದಕ್ಕಿದ್ದಂತೆ ಕೆಮ್ಮಲು ಮತ್ತು ವಾಂತಿ ಮಾಡಲು ಆರಂಭಿಸಿ ಉಸಿರುಗಟ್ಟಿದಂತಾಗಿ ಪ್ರಜ್ಞೆ ಕಳೆದುಕೊಂಡಿತು ಎಂದು ಪೊಲೀಸರಿಗೆ ಸುಳ್ಳು ಕತೆ ಹೇಳಿದ. ಆದರೆ ನಂತರ ಬಂದ ಮರಣೋತ್ತರ ಪರೀಕ್ಷಾ ವರದಿಯು ಈ ಕಟ್ಟುಕತೆಯನ್ನ ಸಂಪೂರ್ಣವಾಗಿ ಛಿದ್ರಗೊಳಿಸಿತು. ಮಗುವಿನ ತಲೆ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ ತೀವ್ರ ರಕ್ತಸ್ರಾವ ಉಂಟಾಗಿದ್ದೇ ಸಾವಿಗೆ ನಿಜವಾದ ಕಾರಣ ಎಂದು ವೈದ್ಯಕೀಯ ವರದಿ ಬಹಿರಂಗಪಡಿಸಿತು. ಇತ್ತ ಅಷ್ಕರ್ ಅತ್ಯಂತ ಹಿಂಸಾತ್ಮಕ ಹಿನ್ನೆಲೆ ಹೊಂದಿದ್ದಾನೆಂದು ಆತನ ಮೊದಲ ಪತ್ನಿ ಕುಟುಂಬಸ್ಥರು ಮಾಧ್ಯಮಗಳ ಮುಂದೆ ಆಘಾತಕಾರಿ ಸತ್ಯಗಳನ್ನು ಬಯಲು ಮಾಡಿದ್ದಾರೆ. ಇನ್ನು ಮಗುವಿನ ಮೇಲಿನ ನಿರಂತರ ಹಲ್ಲೆ ಗೊತ್ತಿದ್ರೂ ಅಖಿಲ ತನ್ನ ಮಗನನ್ನ ರಕ್ಷಿಸಲು ಅಥವಾ ಪೊಲೀಸರಿಗೆ ದೂರು ನೀಡಲು ಮುಂದಾಗದ ಕಾರಣ ಆಕೆಯನ್ನು ಕೊಲೆ ಆರೋಪಿಯಾಗಿ ಕೇಸ್ನಲ್ಲಿ ಸೇರಿಸಲಾಗಿದೆ.